ನಮಸ್ಕಾರ ಎಲ್ಲ ದೇವರುಗಳಿಗೆ. ಈ ದಿನ ನಾನು ಬೆಂಗಳೂರು ಹೆಬ್ಬಾಳ ಹತ್ತಿರವಿರುವ ಮರಿಯಪ್ಪನ ಪಾಳ್ಯ ಹತ್ತಿರವಿರುವ ಅವ್ಯಾಂಗ್ ಫೌಂಡೇಶನ್ ವೃದ್ಧಾಶ್ರಮ ಇದು ನೋಡಿ. ಇದೆ ಅದು ನೋಡು, ಎಲ್ಲ ಕೂತ್ಕೊಂಡಿದ್ದಾರೆ. ನಿರ್ಗತಿಯ ದೇವರುಗಳಿಗೂ ನಮ್ಮ ಸೇವೆ ಸ್ಟಾರ್ಟ್ ಮಾಡೋಣ. ನೋಡಿ, ಇವರು ಸುಮಾರು ವರ್ಷಗಳಿಂದ ಇದ್ದಾರೆ. ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ನಿರ್ಗತಿಯ ನಿರಂತರ ಸೇವೆ ಅವ್ಯಾಂಗ್ ವೃದ್ಧಾಶ್ರಮ ಇವ್ರದ್ದು ಮುರುಮಾಲದಲ್ಲೊಂದಿದೆ. ನಿರಂತರ ಸೇವೆ ನಮ್ಮ ಶಬರಿ ಜನಸೇವಾ ಟ್ರಸ್ಟು ಮುದುಕರು, ನಿರ್ಗತಿಯರು, ಅನಾಥರು ನೋಡಿ. ಇವರು ಪಾಪ ಎಷ್ಟು ಬೆಳೆಸ್ಕೊಂಡಿದ್ದಾರೆ. ಈ ನಡುವೆ ಸುಮಾರು ಸತಿ ಫೋನ್ ಮಾಡಿದ್ರೆ ನನಗೆ ಹೋಗಿ ಬಿಡವಿಲ್ಲ. ಮೊನ್ನೆ ವಾರ ಹೋಗಿದ್ದೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ. ನಿರ್ಗತಿಯರ ನಿರಂತರ ಸೇವೆ. ಒಳಿತು ಮಾಡು ಜಾನಿ ಇರೋದು 3 ದಿವಸ. ಏನೋ ಒಂದು ಒಳಿತು ಮಾಡಲೇಬೇಕು. ಎಲ್ಲ ಪಾಪ ಜಾಸ್ತಿ ಬೆಳೆಸ್ಕೊಂಡಿದ್ದಾರೆ. ಸುಮಾರು ದಿನ ಆಯ್ತು ನಾನು ಹೋಗೋದಂತ ಯಾರೂ ಮಾಡಿಲ್ಲ, ಮಾತು ಇಲ್ಲ. ಏನು ಬೆಂಗಳೂರಲ್ಲಿ ಮಾಡಿಸ್ಬೇಕಂದ್ರೆ 200 ರೂಪಾಯಿ ತೊಗೊತಾರೆ ಸ್ನೇಹಿತರೆ. ಒಂದು ಕಟ್ಟಿಂಗ್ ಶೇವಿಂಗ್ಗೆ ಅದು ಆಶ್ರಮದಲ್ಲಿ ಬಂದಿದ್ರೆ ನನ್ನ ಲೆಕ್ಕ ಒಂದು 200-300 ರೂಪಾಯಿ ತೊಗೊತಾರೆ. ಆಶ್ರಮದಲ್ಲಿ ಯಾರು ಕೊಡೋರು? ನಮ್ಮ ಸೇವೆ ನೋಡಿ. ಇವರೊಬ್ಬರು ಬರ್ತಾ ಇದ್ದಾರೆ. ಇವರು ಎಷ್ಟು ಬೆಳೆಸಿದ್ದಾರೆ ನೋಡಿ. ಎಷ್ಟಾಗಿದ್ದಾರೆ, ಎಷ್ಟು ಬೆಳೆಸಿದ್ದಾರೆ ನೋಡಿ. ಮ್ಯೂಟ್ ಮಾಡಿ ಸರ್, ಎಡಿಟಿಂಗ್ ಮಾಡಿದ್ರು. ಇದುವರೆಗೂ 33 ಆಶ್ರಮ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ಅಂದರೆ ಒಂದು 35,000 ಮೇಲೆ ಕಟಿಂಗ್ ಮಾಡಿರ್ತೀನಿ. ಖಾಲಿ ನಾನು ಹೇಳ್ತಾ ಇರೋದು ಆಶ್ರಮದಲ್ಲಿ. ಅದು ಬಿಟ್ಟು ನಿರ್ಗತಿಯರಿಗೆ, ಬೀದಿಯಲ್ಲಿರೋರಿಗೆ, ನಮ್ಮ ವೀರ ಯೋಧರಿಗೆ, ಅದೇ ತರಹ ಅಂಗವಿಕಲರಿಗೆ ನಮ್ಮ ಸೇವೆ ನಿರಂತರ. ತಮ್ಮೆಲ್ಲರ ಆಶೀರ್ವಾದ ಸದಾ ಹಿಂಗೇ ಇರಲಿ. ಎಷ್ಟೆಷ್ಟು ಬೆಳೆಸಿದ್ದಾರೆ ಪಾಪ. ಒಂದು ಗುಂಡು ಹೊಡಿಲಿಲ್ಲ ಅಂದರೆ ಅವ್ರಿಗೆ ಮೇಂಟೆನೆನ್ಸ್ ಕಮ್ಮಿ. ಅವರು ತಲೆ ಬಾಚ್ಕೊಳಕ್ಕಾಗಲ್ಲ. ಈ ಅಪ್ಪನು ಒಂಥರ ಮೆಂಟಾಲಿಟಿನೂ ಸರಿ ಇಲ್ಲ, ಬೈತಾನೆ. ಹಿಡ್ಕೊಂಡು ಬಂದು ಕೂಡಿಸಿ ಮಾಡ್ತಾಯಿರೋದು ಇವ್ರಿಗೆ. ಬೇಗ ಬೇಗ ಮಾಡಬೇಕಂತ ನಮ್ಮದು. ಅವರು ಯಾವಾಗ ಬಟ್ಟೆ ಎಲ್ಲ ಕಿತ್ತು ಬಿಸಾಕ್ತಾರೋ ಗೊತ್ತಿಲ್ಲ, ಬಟ್ ಬೇಗ ಬೇಗ ಮಾಡಿಬಿಟ್ರೆ ಯಾರ ಮನೆ ಇರಲ್ಲ ಅವ್ರ ಹತ್ರ. ಏನೋ ಒಂಥರ ಮಾತಾಡ್ತಾನೆ ಇರ್ತಾರೆ ಪಾಪ. ನೋಡಿ, ಇವರಿಗೆ 2 ಕಾಲು ಇಲ್ಲ, ನಡೆಯೋಕ್ಕಾಗಲ್ಲ ಪಾಪ. ನೋಡು, ಎತ್ಕೊಂಡು ಬರ್ತಾವ್ರೆ. ಎಲ್ಲ ಇರೋ ಜಾಗದಲ್ಲೇ ನಡೆಯೋಕ್ಕೆ ಕೂಡ ಆಗಲ್ಲ ಇವರಿಗೆ. ನೋಡು, ಎತ್ತ ತಂದೆ ತಾಯಿನ ದಯವಿಟ್ಟು ಬೀದಿಗೆ ಹಾಕಬೇಡಿ. ಬೆಲೆ ಕಟ್ಟಲಾರದ ಆಸ್ತಿ ಯಾವುದನ್ನ ಇದೆಯಂದರೆ ಅದು ತಂದೆ ತಾಯಿ. ದಯವಿಟ್ಟು ಎತ್ತ ತಂದೆ ತಾಯಿನ ಬೀದಿಗೆ ಹಾಕಬೇಡಿ. ಬೆಲೆ ಕಟ್ಟಲಾರದ ಆಸ್ತಿ ತಂದೆ ತಾಯಿನೇ. ಸರಿ ಸ್ನೇಹಿತರೆ, ಮುಂದಿನ ಆಶ್ರಮದಲ್ಲಿ ಸಿಗೋಣ. ಜೈ ಹಿಂದ್.